ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಸಂದರ್ಭದಲ್ಲಿ ಬಲಿಜ ಸಮಾಜದ ಅಭಿವೃದ್ಧಿಗೆ ಬಹಳಷ್ಟು ಯೋಜನೆಗಳನ್ನು ನೀಡಿದ್ದು, ಪ್ರಸ್ತುತ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯ ಅಧ್ಯಯನ ಕೇಂದ್ರ ತೆರೆಯಲು ಕೋಲಾರದ ಅಂತರಗಂಗೆ ಬೆಟ್ಟದ ತೇರಹಳ್ಳಿಯಲ್ಲಿ 10 ಎಕರೆ ಜಮೀನು ಮಂಜೂರು ಮಾಡಿ ಅಗತ್ಯ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಗ್ರಹಿಸಿದರು. ಕೋಲಾರ ನಗರದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಕೈವಾರ ತಾತಯ್ಯ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಲಿಜ ಸಮುದಾಯ ಒಗ್ಗಟ್ಟಾಗಿ ತಮ್ಮ ಅಭಿವೃದ್ಧಿಗೆ ಶ್ರಮಿಸಬೇಕೆಂದ ಅವರು, ತಾತಯ್ಯನವರ ಕಾಲಜ್ಞಾನವನ್ನು ಎಲ್ಲಾ ಜನತೆಗೆ ತಲುಪಿಸುವ ಕೆಲಸವನ್ನ ಎಲ್ಲಾ ಸಮುದಾಯದವರು ಸೇರಿ ಮಾಡೋಣ ಅಂತ ಹೇಳಿದ್ರು. ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಸುಮಾರು 40ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಆಗಮಿಸಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಂಚರಿಸಿತು. ರಂಗಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಬಲಿಜ ನೌಕರರ ಸಂಘದ ವತಿಯಿಂದ 2023-24ನೇ ಸಾಲಿನಲ್ಲಿ 80%ಕ್ಕೂ ಹೆಚ್ಚು ಅಂಕ ಪಡೆದ ಬಲಿಜ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನಮ್ಮ ಕಡೆಯಲ್ಲೇ ಮಾಡಿರ್ತಾರೆ. ನಾವೆಲ್ಲ ನಿಮ್ಗೆ ಹೇಳೋದಂತ ಇಷ್ಟೇ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಪ್ರತಿಯೊಂದು ಕಾಲನಿಗಳಲ್ಲೂ ತಾತಯ್ಯನವರ ಭಜನಾ ಕೇಂದ್ರಗಳಿದೆ. ಎಲ್ಲ ವಯಸ್ಸಿರ್ತಕ್ಕಂಥ ಹಿರಿಯರು ತಾತಯ್ಯನವ್ರು ಹೇಳಿದ್ರು, ಕುಲ ಕುಲ ಅಂತ ಹೇಳ್ಬಿಟ್ಟು ಏನು ಮಾಡಕ್ ಹೋಗ್ಬೇಡ್ರಿ, ನಾವೆಲ್ಲ ಒಂದೇ ಅಂತೇಳಿ. ಅದೇ ರೀತಿಯಲ್ಲಿ ಎಲ್ಲಾ ಜಾತಿ ಜನಾಂಗಕ್ಕೆ ಸೇರಿದಂತ ಹಿರಿಯರು, ನಮ್ಮ ಅಜ್ಜ, ತಾತ, ಅಜ್ಜಿ ಇವರೆಲ್ಲರನ್ನು ಭಜನೆಗಳು ಮಾಡ್ಕೊಂಡು ಇವತ್ತು ಕೈವಾರ ತಾತಯ್ಯನವರ ಏನು ಜೀವ ಸಮಾಧಿ ಆಗಿರ್ತಕ್ಕಂಥ ಜಾಗಕ್ಕೆ ಹೋಗಿ ಅಲ್ಲಿ ಅವ್ರ ಪಾದವನ್ನ ಇಟ್ಟರೆ ನಾವೆಲ್ಲ ಪುಣ್ಯ ಮಾಡಿರತಕ್ಕಂಥ ರೀತಿಯಲ್ಲಿ. ಅದಕ್ಕೋಸ್ಕರ ನಾವೆಲ್ಲ ಈ ದೇಶದಲ್ಲಿ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವು ಒಗ್ಗಟ್ಟಾಗಿ ಈ ಜಯಂತಿ ಮಾಡಬೇಕು ಅಂತ, ಅದು ನಮ್ಮ ಕೈವಾರ ತಾತದ ಪುತ್ಲಿಯಲ್ಲಿ ನಾವು ಇಲ್ಲಿ ಬಂದು ನಾವು ಅವ್ರಿಗೆ ಹಾರ ಹಾಕಿ ಅವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದೀವಿ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ಬೇರೆ ಯಾವ ಜಯಂತಿಗಳು ಮಾಡಕ್ ಹೋದ್ರೂ ನಮ್ಮ ರಂಗಮಂದಿರದಲ್ಲಿ ಒಂದು ಇದು ಮಾಡಿ ಟ್ಯಾಬ್ಲೋಗಳು ಮಾಡ್ತೀವಿ. ಆದ್ರೆ ಈ ಜಯಂತಿ ಅರ್ಥಪೂರ್ಣವಾಗಿದೆ. ಯಾಕಂದ್ರೆ ಕೈವಾರ ತಾತಯ್ಯ ಅವ್ರದ್ದು ಪುತ್ಲಿಯಲ್ಲಿ ಇದ್ದುಕೊಂಡು ಅವ್ರ ಆಶೀರ್ವಾದ ತಗೊಂಡು ಇಲ್ಲಿಂದ ಶುರು ಮಾಡ್ತಿರೋದು ಒಳ್ಳೇದು. ಏನಿತ್ತು ವಜ್ರವರ್ಗೀಯರು ರಸ್ತೆ ಬದಿಗಳಲ್ಲಿ ಮಾಡ್ತಾ ಇದ್ರು, ಅಂತ ಒಂದು ವ್ಯಕ್ತಿಯ ಒಂದು ಪುತ್ಥಳಿ ಕೋಲಾರದಲ್ಲಿ ಆಗ್ಬೇಕು. ಅದೊಂದು ಒಳ್ಳೆ ಸರ್ಕಾರ ಆಗ್ಬೇಕನ್ನೋ ಒಂದು ಕೋರಿಕೆ ಏನಿವತ್ತು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಎಲ್ಲ ಸಮನ್ವಯವಾಗಿ ಕೂತಿದ್ದಾರೆ. ಎಲ್ಲರೂ ಸಡಗರ ನೋಡಿದ್ರೆ ನಿಜವಾಗ್ಲು ಕೈವಾರ ತಾತಯ್ಯ ಒಂದು ಏನ್ ಬರ್ದಿದ್ರಲ್ಲ ಎಲ್ಲ ನಿಜ ಆಗುತ್ತೆ, ಎಲ್ಲ ನಿಜ ಆಗ್ತಾ ಇದೆ. ಹಾಗೆ ನಮ್ಮ ಹಿಂದುತ್ವನು ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚದಾದ್ಯಂತ ರೂಲ್ ಮಾಡುತ್ತೆ ಅಂತ ಹೇಳಿ ಅನಿಸ್ತಾ ಇದೆ. ಜೈ ಕೈವಾರ.